ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿಚನ್. ಇವತ್ತಿನ ರೆಸಿಪಿ ವೆನಿಲಾ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 100 ಗ್ರಾಮ್ಸ್ ವೆನಿಲಾ ಐಸ್ ಕ್ರೀಮ್ ಮಿಕ್ಸ್ಡ್ ಪೌಡರ್, ಅರ್ಧ ಲೀಟ್ರು ಹಾಲು. ಬನ್ನಿ ಫ್ರೆಂಡ್ಸ್, ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಸ್ಟವ್ ಹಚ್ಚಬೇಕು, ಆಮೇಲೆ ಒಂದು ಪಾತ್ರೆ ಇಟ್ಟು ಅರ್ಧ ಲೀಟ್ರ್ ಹಾಲು ಹಾಕಬೇಕು. ಹಾಲು ಹಾಕಿದ ಮೇಲೆ 2 ನಿಮಿಷ ಚೆನ್ನಾಗಿ ಕಾಸಬೇಕು. ಕಾಸೋ ಮುಂದೆ ನಾವು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ತಳ ಹಿಡಿಬಾರ್ದು, ಇದನ್ನ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಇವಾಗ ನೆಕ್ಸ್ಟು ವೆನಿಲಾ ಐಸ್ ಕ್ರೀಮ್ ಮಿಕ್ಸ್ಡ್ ಪೌಡರ್ನ ಹಾಕಿ 3 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು. ಇದಕ್ಕೆ ಸಕ್ಕರೆ ಹಾಕೋ ನೆಸೆಸಿಟಿ ಏನು ಇರೋಂಗಿಲ್ಲ, ಯಾಕೆಂದರೆ ಈ ಪೌಡ್ರಲ್ಲೇ ಎಲ್ಲ ಇರುತ್ತೆ. ಹಾಲು ಮತ್ತು ಐಸ್ ಕ್ರೀಮ್ ಪೌಡ್ರ್ ಇದ್ದರೆ ಸಾಕು, ನಾವು ಐಸ್ ಕ್ರೀಮ್ ರೆಡಿ ಆಗುತ್ತೆ. ನೋಡಿ, ಈ 2 ಮಿನಿಟ್ಸ್ ಆಗಿದ್ಮೇಲೆ ಈ ಥರ ಆಗುತ್ತೆ ಅದು ಹಾಲು. ಇದು ಇಷ್ಟ ಆಗಿದ್ಮೇಲೆ ಇದನ್ನು ಫುಲ್ ಕಂಪ್ಲೀಟಾಗಿ ತಣ್ಣಗೆ ಬಿಡಬೇಕು. ಇವಾಗ ನೋಡಿ ಫ್ರೆಂಡ್ಸ್, ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ನಾನು ಒಂದು ಬಾಕ್ಸ್ ತೊಗೊಂಡು ಇದಕ್ಕೆ ಹಾಕ್ತಿದ್ದೀನಿ. ಹಾಕಿ 4 ತಾಸು ಫ್ರಿಜ್ಜಿನಲ್ಲಿ ಇಡ್ತೀನಿ. ಆಫ್ಟರ್ 4 ಅವರ್ಸು ಇದನ್ನು ಫ್ರಿಜ್ಜಿಂದ ಹೊರಗೆ ತೆಗೆದು ನೋಡಿ. ಇವಾಗ ಒಂದು ಸ್ಪೂನ್ ಹಾಕಿ ಚೆಕ್ ಮಾಡ್ತಿದ್ದೀನಿ ಗಟ್ಟಿಯಾಗೈತೆ ಇಲ್ಲ ಅಂತಂದು. ಗಟ್ಟಿಯಾಗಿದೆ. ನಿಮ್ಮ ಮನೆಯಲ್ಲಿ ಬೀಟರ್ ಇದ್ದರೆ ಚೆನ್ನಾಗಿ 3 ಮಿನಿಟ್ಸ್ ಬೀಟ್ ಮಾಡ್ಕೊರಿ. ನಮ್ಮ ಮನೆಯಲ್ಲಿ ಬೀಟರ್ ಇಲ್ಲ, ಹಾಗಾಗಿ ನಾನು ಜಾರ್ ತೊಗೊಂಡು 1 ಮಿನಿಟ್ ಮಿಕ್ಸಿ ಮಾಡ್ಕೊತೀನಿ. ಹಿಂಗೆ ಮಾಡಿದರೂ ಬರುತ್ತೆ, ಆ ಥರ ಮಾಡಿದ್ರೂ ಬರುತ್ತೆ. ನಿಮ್ಮ ಮನೆಯಲ್ಲಿ ಬೀಟರ್ ಇದ್ದರೆ ಬೀಟರಿಂತ ಮಾಡ್ಕೊರಿ, ಬೀಟರ್ ಇಲ್ಲ ಅಂದರೆ ಮಿಕ್ಸಿಯಲ್ಲಿ ಹಾಕು ಮಾಡ್ಕೊರಿ, ಚೆನ್ನಾಗಿ ಬರುತ್ತೆ. ಬೀಟರಲ್ಲ ಆದರೆ 3 ಮಿನಿಟ್ಸು ಬೀಟ್ ಮಾಡ್ಕೋಬೇಕು. ಮಿಕ್ಸಿಯಲ್ಲಿ ಆದರೆ 1 ಮಿನಿಟು ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಮಿಕ್ಸಿ ಮಾಡಿಕೊಂಡೆ 1 ಮಿನಿಟು. ಈಗ ನೋಡಿ ಅದು ಫುಲ್ಲು ಸ್ಮೂತ್ ಆಗಿದೆ. ಅದೇ ಬಾಕ್ಸಲ್ಲಿ ಹಾಕಿ ಮತ್ತೆ 2 ಅವರ್ಸು ಫ್ರಿಜ್ಜಿನಲ್ಲಿ ಇಡ್ತೀನಿ. ಫ್ರಿಜ್ಜಿನಲ್ಲಿಟ್ಟು 2 ಅವರ್ಸ್ ಆಗಿದ್ಮೇಲೆ ತೆಗಿತೀನಿ. ನೋಡಿ, ಅದು ಫುಲ್ ಗಟ್ಟಿಯಾಗಿ ಇರುತ್ತೆ. ಈ ಥರ ನೋಡಿ, ಎಷ್ಟು ಇದನ್ನು ಮಾಡಿದ್ರೂ ಬಿಚ್ಚಲ್ಲ. ಇವಾಗ ಐಸ್ ಕ್ರೀಮ್ ರೆಡಿಯಾಗಿರುತ್ತೆ. ನೋಡಿ, ಐಸ್ ಕ್ರೀಮ್ ಅಂತೂ ಫುಲ್ಲು ಟೇಸ್ಟಿಯಾಗಿತ್ತು. ಟೇಸ್ಟ್ ಅಂತೂ ಮಸ್ತಿತ್ತು. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆ, ಇಲ್ಲಿ ನೋಡಿ ರಿವ್ಯೂ ಕೊಡ್ತಾರೆ ಒಬ್ರು ಪರ್ಸನ್ನು. ಗುಂಡ, ಐಸ್ ಕ್ರೀಮ್ ಹೇಗಿದೆ? ಸೂಪರ್ ಇದೆ, ನೀವು ಟ್ರೈ ಮಾಡಿ. ಸಬ್ಸ್ಕ್ರೈಬ್, ಶೇರ್, ಲೈಕ್, ಕಮೆಂಟ್ ಟು ದೀಪಾ ಕಿಚನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.